ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಲಾಸ್ಟ್ ಸಂಡೇ ವ್ಲಾಗ್ ಆಗಿರುತ್ತೆ. ಮನೆ ಮುಂದೆ ಒಂದು ಪುಟಾಣಿ ರಂಗೋಲಿ ಹಾಕ್ಕೊಂಡಿದ್ದೆ, ಸಂಡೇ ಆದ್ದರಿಂದ. ಆದರೂ ಅದಕ್ಕೂ ಸ್ವಲ್ಪ ಕಲರ್ ಹಾಕಿದ್ನಲ್ಲ, ಡಿಫ್ರೆಂಟಾಗಿ ಕಾಣಿಸ್ತಿತ್ತು. ಬೆಳಗ್ಗೆ ಸ್ವಲ್ಪ ಎದ್ದಿದ್ದು ಲೇಟಾಗಿತ್ತು. ಮಾಮೂಲಿ ಬಾಗಿಲಿಗೆಲ್ಲ ನೀರಾಕಿ ರಂಗೋಲಿ ಹಾಕ್ಬಿಟ್ಟು ಬಂದೆ. ಮಕ್ಕಳೇನು ಎದ್ದಿರಲಿಲ್ಲ, ಅವ್ರಿಗೋಸ್ಕರ ಚಿಕನ್ ಗ್ರೇವಿ ಮತ್ತು ದೋಸೆ ಚಪಾತಿ ಏನಾದ್ರು ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಏನಿಲ್ಲ, ಒಂದು ಸಣ್ಣ ಟೊಮ್ಯಾಟೊ, 1-2 ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕಾಳು ಮೆಣಸು, ಗಸಗಸೆ, ನಾನಿಲ್ಲಿ ಗೋಡಂಬಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಡಲೆನೂ ಸೇರಿಸ್ಕೋಬೋದು. ಇಷ್ಟನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಜೊತೆಗೆ ಹಸಿ ಮೆಣಸಿನ್ಕಾಯಿ, ಅದೇನು ಖಾರ ಇರಲಿಲ್ಲ. ನಾನೊಂದು 3 ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿನ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಾಕ್ಬಿಟ್ಟು. ಚಕ್ಕೆ ಲವಂಗ ಏನೂ ಹಾಕ್ಕೊಂಡಿಲ್ಲ, ಬರೀ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಸೇರಿಸ್ಕೋಬೋದು, ಅಥವಾ ನೀವು ಒಣಗಿದ ಮೆಣಸಿನ್ಕಾಯನ್ನು ಸೇರಿಸ್ಕೋಬೋದು. ನಾನು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಗ್ರೀನ್ ಕಲರ್ ಪೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು, ಗ್ರೀನ್ ಕಲರ್ ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು. ಈಗ ಅದಕ್ಕೇ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ತೊಳೆದು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಧನಿಯಾ ಪುಡಿ ಸೇರಿಸ್ಕೋತೀನಿ. ಇದು ಮನೆಯಲ್ಲೇ ಮಾಡಿರೋದ್ರಿಂದ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ನಾನು ಒಂದು ಸಣ್ಣ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಅದೇ ಕುಕ್ಕರ್ಗೆ ನಾನು ಯಾವ ಕುಕ್ಕರಲ್ಲಿ ಫ್ರೈ ಮಾಡ್ಕೊಂಡಿದ್ನೋ ಅದೇ ಕುಕ್ಕರಲ್ಲಿ ನಾನು ಗ್ರೇವಿನೂ ಮಾಡ್ಕೋತಾ ಇದ್ದೀನಿ. ಪಾತ್ರೆ ತೊಳೆಯೋದು ಕಷ್ಟ ತಪ್ಪುತ್ತೆ ಅನ್ನೋ ಉದ್ದೇಶಕ್ಕೆ ಚೂರು ಎಣ್ಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ಸೋಂಪು ಹಾಕ್ಕೊಂಡು, ಅದು ಚೂರು ಫ್ರೈ ಆದಮೇಲೆ, ಆ್ಯಕ್ಚುಲಿ ಕುಕ್ಕರ್ ಬಿಸಿ ಇತ್ತಲ್ಲ, ಬೇಗ ಬಿಸಿ ಆಗಿಬಿಡ್ತು ಎಣ್ಣೆ ಎಲ್ಲ. ಅದಕ್ಕೇ ಒಂದು ಅರ್ಧ kg ಚಿಕನ್ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಚಿಕನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲೆ. ಇದು ಡಿಫ್ರೆಂಟಾಗಿದೆ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಮಕ್ಕಳಿಗೂ ಇಷ್ಟ ಆಯಿತು, ಹಾಗಾಗಿ ಮಾಡಿಕೊಟ್ಟೆ. ಈ ಕಾಳೆಲ್ಲ ತಿನ್ನಲ್ವಲ್ಲ ಮಕ್ಕಳು, ಇದ್ರ ಜೊತೆ ಸೇರಿಸ್ಕೊಟ್ರೆ ತಿಂತಾರೆ. ನಾನು ಬಟಾಣಿ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಡಲೆಕಾಳು ಬೇಕಾದರೂ ಸೇರಿಸ್ಕೋಬೋದು, ನೆನೆಸಿಟ್ಟಿದ್ರೆ. ನಾನು ಹಸಿ ಬಟಾಣಿ ಇತ್ತು ಅಂತ ಸೇರಿಸ್ಕೊಂಡೆ. ಅದೇ ಚಿಕನ್ಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆಲೆ. ಒಂದು 2-3 ನಿಮಿಷ ಫ್ರೈ ಮಾಡಿದ್ಮೇಲೆ ಒಂದೇ ಒಂದು ವಿಜಲ್ನ ಚಿಕನ್ನು ಬೇಯಿಸ್ಕೋಬೇಕು. ಒಂದು ವಿಜಲ್ ಹಾಕಿಸ್ಕೊಂಡ್ರೆ ಸಾಕು. ನಿಮಗೆ ಟೈಮ್ ಇತ್ತು ಅಂದರೆ ಓಪನ್ ಪ್ಯಾನಲ್ಲೇ ಬೇಯಿಸ್ಕೋಬೋದು. ನಂಗೆ ಟೈಮ್ ಇರಲಿಲ್ಲ, ಮನೆ ಕೆಲಸ ಇತ್ತು, ಸ್ವಲ್ಪ ಸಂಡೇ ಅಲ್ವಾ, ಹಾಗಾಗಿ ನೋಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬಟಾಣಿ, ಇದು ಫ್ರೀಝರಲ್ಲಿ ಇತ್ತಲ್ಲ, ತೆಗೆದ್ಬಿಟ್ಟು ನಾನು ನೀರೊಳಗಡೆ ಹಾಕಿಟ್ಟೆ. ಇದು ಸ್ವಲ್ಪ ರೂಮ್ ಸೆಟಪ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತೀನಿ. ಆ ಕಡೆ ಸೈಡ್ ಅಲ್ಮೇರ ಇರೋದ್ರಿಂದ ಅದು ಏನು ಅಲ್ಲಿಗೆ ಹೋಗೋಕ್ಕೆ ಆಗೋಲ್ಲ, ಮಂಚದ ಮೇಲೆ ಹತ್ಬಿಟ್ಟೆ ಆ ಕಡೆ ಹೋಗಬೇಕಿತ್ತು. ಅದಕ್ಕೆ ನಾನು ಈ ಕಡೆ ಹಾಕ್ಸೋಣ ಮಂಚ ಅಂತ ಪ್ಲ್ಯಾನ್ ಮಾಡಿ, ಮಕ್ಕಳಿಬ್ರು ಇದರೆಲ್ಲ ಹೇಗೋ ಹೆಲ್ಪ್ ತೊಗೊಂಡು ಮಾಡಿಸೋಣ ಅಂತ ಇದು ಮಾಡ್ತಿದ್ದೀನಿ. ಈಗ ಒಂದು ವಿಷಲ್ ಆಯಿತು, ಆಫ್ ಮಾಡಿಕೊಂಡೆ. ಸ್ವಲ್ಪ ಅದು ಪ್ರೆಷರೆಲ್ಲ ಹೋದ್ಮೇಲೆ ಒಂದು 5 ನಿಮಿಷ ಬಿಟ್ಟು ಓಪನ್ ಮಾಡ್ತಿದ್ದೀನಿ. ಚಿಕನ್ ಬೆಂದಿರುತ್ತೆ. ನಾನೇನು ನೀರು ಸೇರಿಸಿರಲಿಲ್ಲ, ಜಸ್ಟು ಎಣ್ಣೆಯಲ್ಲೇ ಫ್ರೈ ಮಾಡಿ ಒಂದು ವಿಷಲ್ ಹಾಕಿಸ್ಕೊಂಡಿರೋದು. ಚಿಕನ್ನೇ ನೀರು ಬಿಟ್ಕೊಂಡಿರುತ್ತೆ, ಸ್ವಲ್ಪ ಬಿಟ್ಟಿತ್ತು ನೋಡಿ, ಒಂದು ಅರ್ಧ ಕಪ್ಪಷ್ಟು ನೀರು ಇತ್ತು. ಅದೇ ಕುಕ್ಕರ್ಗೆ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಆವಾಗಲೇ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಕಾಳನ್ನೂ ಸೇರಿಸ್ಕೊತೀನಿ. ಜೊತೆಗೆ ನೀರು ನೋಡ್ಕೊಳ್ಳಿ, ನೀವು ಸಾಂಬಾರು ಥರ ಬೇಕಾದ್ರೂ ಮಾಡ್ಕೊಬೋದು. ನಾನು ಚಪಾತಿ ಮತ್ತು ದೋಸೆ ತಿನ್ನಲಿಕ್ಕೆ ಅಂತ ಅಂದ್ಬಿಟ್ಟು ಗ್ರೇವಿ ಥರ ಮಾಡಿಕೊಂಡೆ. ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಇದು ಒನ್ ಟೈಮಿಗೆ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊಂಡಿದ್ದೀನಿ. 1 ಟೈಮ್ ಅಂದರೆ 2 ಟೈಮ್ ಆಗುತ್ತೆ. ಸ್ವಲ್ಪ ಬಿರಿಯಾನಿನೂ ಮಾಡಿಟ್ಬಿಟ್ಟು ಹೋದೆ ಅವತ್ತು, ನಾನು ಊರಿಗೆ ಹೋಗಬೇಕಿತ್ತು. ಹಾಗಾಗಿ ನೋಡಿ, ಇದೇ ಕಾಳನ್ನ ಸೇರಿಸ್ಕೊತೀನಿ. ನೀವು ಹೆಸರು ಕಾಳನ್ನೂ ಸೇರಿಸ್ಕೋಬೋದು, ಜೊತೆಗೆ ಕಡಲೆಕಾಳನ್ನೂ ಬೇಕಾದರೆ ನೆನೆಸಿ ಸೇರಿಸ್ಕೋಬೋದು. ಹೆಸರು ಕಾಳನ್ನು ತೊಳೆದು ಸೇರಿಸ್ಕೊಂಡ್ರೂ ಆಗುತ್ತೆ, ಅಥವಾ ನೆನೆಸಿದ್ರೆ ಇನ್ನೂ ಬೆಸ್ಟು, ಬೇಗ ಒಂದೇ ಒಂದು ವಿಷಲಿಗೆ ಆಗೋಗ್ಬಿಡುತ್ತೆ. ಅದ್ರ ಜೊತೆಗೆ ನಾನು ಖಾರ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಟೇಸ್ಟ್ ನೋಡಿದಾಗ, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ್ಕಾಯಿನ ಸುಮ್ಮನೆ ಹಿಂಗೆ ಕಟ್ ಮಾಡಿಬಿಟ್ಟು ಮಧ್ಯಕ್ಕೆ ಹಾಕ್ಕೋತಾ ಇದ್ದೀನಿ. ಒಂದು ವಿಷಲ್ ಕೂಗಿಸ್ಕೊತೀನಿ, ಯಾಕೆಂದರೆ ಬಟಾಣಿನೂ ಹಸಿ ಬಟಾಣಿ ಆಗಿರೋದ್ರಿಂದ ಅದು ಬೇಗ ಬೆಂದೋಗುತ್ತೆ. ಚಿಕನ್ ಆಲ್ರೆಡಿ ಬೆಂದಿದೆ, ಜಸ್ಟ್ ಖಾರ ಮಸಾಲೆನೂ ಫ್ರೈ ಮಾಡ್ಕೊಂಡಿದ್ದೀವಿ. ಅದು ಹೊಂದ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಒಂದು ವಿಷಲ್ ಹಾಕಿಸ್ಕೊಂಡೆ. ಈಗ ವಿಷಲೆಲ್ಲ ಆಯಿತು, ಪ್ರೆಷರು ಹೋಯ್ತು. ನಾನು ಕಟ್ ಮಾಡಿದ್ದೀನಿ, ಅಷ್ಟು ಲೆಂತಿ ಆಗುತ್ತೆ ವಿಡಿಯೋ ಅಂತ ಅಂದ್ಬಿಟ್ಟು. ನೋಡಿ, ಈಗ ಪ್ರೆಷರ್ ಹೋದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಮಸಾಲೆ ಎಲ್ಲ ಫ್ರೈ ಮಾಡೋದ್ರಿಂದ ನಾಟಿ ಸ್ಟೈಲು ಸಖತ್ತಾಗಿತ್ತು. ಇದು ಈ ಚಾಪ್ಸು ನೀವು ದೋಸೆ, ಇಡ್ಲಿ, ಪೂರಿ, ಚಪಾತಿ,
ಅಥವಾ ಪರೋಟ ಅನ್ನನೂ ತಿನ್ಕೋಬೋದು, ಮುದ್ದೆನೂ ತಿನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಬಿರಿಯಾನಿಗೂ ಸೂಟ್ ಆಗುತ್ತೆ, ಗೀ ರೈಸ್ಗೂ ಸೂಟ್ ಆಗುತ್ತೆ. ಆಮೇಲೆ ಸ್ವಲ್ಪ ಒಂದೇ ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ನೀವು ಕೊತ್ತಂಬರಿ ಸೊಪ್ಪು ಬೇಕಾದರೂ ಮೇಲೆ ಸೇರಿಸ್ಕೋಬೋದು. ನಾನು ಕರಿಬೇವು ಹಾಕ್ಕೊಂಡೆ, ತುಂಬ ಚೆನ್ನಾಗಿತ್ತು, ಘಮ ಘಮ ಅನ್ನೋ ಥರ ಇತ್ತು. ಕರಿಬೇವಿನ ಸೊಪ್ಪಿನ ಫ್ಲೇವರೇ ತುಂಬ ಚೆನ್ನಾಗಿತ್ತು. ನನ್ನ ಚಿಕ್ಕ ಮಗನಿಗೆ ದೋಸೆ ಬೇಕು, ದೊಡ್ಡ ಮಗನಿಗೆ ಚಪಾತಿ ಬೇಕು. ಅವನು ದೋಸೆ ಮತ್ತು ಇವನಿಗೆ ಚಪಾತಿ ಇಬ್ರಿಗೂ ಮಾಡಿಕೊಟ್ಬಿಟ್ಟು ಆಮೇಲೆ ಕೆಲಸ ಶುರು ಮಾಡಿಸ್ದೆ ಅವರಿಬ್ಬರು ಕೈಯಲ್ಲೂ. ಏನಿಲ್ಲ, ಮಂಚ ಆ ಕಡೆ ಇತ್ತಲ್ಲ ಅದನ್ನು ಈ ಕಡೆ ಇಡಬೇಕಿತ್ತು, ಬೀರೂನ ಈ ಸೈಡಿಂದ ಆ ಸೈಡಿಗೆ ಶಿಫ್ಟ್ ಮಾಡಿಸ್ದೆ. ಯಾಕೆ ಅಂದರೆ ತೋರಿಸ್ತೀನಿ ನಾನು ಇವಾಗ ಯಾಕೆ ಅಂತ ಅಂದ್ಬಿಟ್ಟು. ಇದು ಸ್ವಲ್ಪ ರೂಮು ತುಂಬ ಚಿಕ್ಕದಿದೆ, ನಮ್ಮ ಮಂಚ ಕಿಂಗ್ ಸೈಜು, ಬೀರೂನು ಅಷ್ಟೇ ಸ್ವಲ್ಪ ತ್ರಿಬಲ್ ಡೋರ್ ಇರೋದು. ನನಗೆ ಮಂಚನೂ ಬೀರೂನು ಇಟ್ಕೊಂಡ್ರೆ ಈ ರೂಮು ಭಾಳ ಚಿಕ್ಕದಾಗುತ್ತೆ, ಡ್ರೆಸ್ಅಪ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಮಿರರಲ್ಲಿ. ಆದರೂ ಈ ಥರ ಇಟ್ಕೊಂಡು ಇನ್ನೂ ತಪ್ಪು ಮಾಡಿಬಿಟ್ನಾ ಅಂತ ಅನ್ನಿಸ್ಬಿಡ್ತು. ಚೇಂಜ್ ಮಾಡಿದ್ಮೇಲೆ ಇನ್ನು ನೋಡ್ಕೊಳ್ಳೋದಕ್ಕೆ ಆಗೋಲ್ಲ, ಆ ಥರ ಆಗಿದೆ. ಆದಷ್ಟು ಬೇಗ ಶಿಫ್ಟ್ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ಕೋತೀವಿ ನೋಡಿ. ಈ ಥರ ಇಲ್ಲಿದೆಯಲ್ಲ ಈ ಸ್ವಿಚ್ಚು ಬೀರು ಹಿಂದೆ ಹೊಟ್ಟೋಗಿತ್ತು. ನಮಗೆ ಲೈಟು ಫ್ಯಾನು ಹಾಕ್ಕೋಬೇಕಂದ್ರೆ ಕಷ್ಟ ಆಗ್ತಿತ್ತು. ಮತ್ತು ಮೊಬೈಲ್ ಚಾರ್ಜಿಂಗಿಗೆಲ್ಲ ಸ್ವಿಚ್ ಹುಡ್ಕಾಡೋ ಥರ ಆಗ್ತಿತ್ತು, ಏನೂ ಇದು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಮತ್ತು ಹೇರ್ ಡ್ರೈಯರು ಅಷ್ಟೇ ಕಷ್ಟ ಆಗ್ತಿತ್ತು, ಮತ್ತು ಆಲ್ ಔಟ್ ಹಾಕ್ಕೋಬೇಕಿತ್ತು, ಅದು ಕಷ್ಟ ಆಗ್ತಿತ್ತು. ಹಾಗಾಗಿ ನಾನು ಈ ಥರ ಶಿಫ್ಟ್ ಮಾಡಿಸ್ಕೊಂಡೆ. ಆಮೇಲೆ ಆ ಅಲ್ಮೇರ ಏನಿದೆಯೋ ಅದರಲ್ಲಿರೋ ಬಾಕ್ಸಿಗೆ ಡ್ರೆಸ್ಸಿಂಗ್ ಟೇಬಲ್ ಮೇಲ್ಗಡೆ ಇಟ್ಕೊಂಡಿದ್ದೆ ನಾನು. ಆ ಬಾಕ್ಸ್ನ ಅಲ್ಲಿಗೆ ಶಿಫ್ಟ್ ಮಾಡಿದೆ. ಅವಾಗ ಸ್ವಲ್ಪ ನನಗೆ ಸ್ಪೇಸ್ ಉಳೀತು, ಜೊತೆಗೆ ಅಲ್ಮೇರನೂ ಯೂಸ್ ಮಾಡ್ಕೊಂಡಂಗಾಯಿತು. ಈ ಡ್ರೆಸ್ಸಿಂಗ್ ಟೇಬಲ್ ಅಲ್ಗಾಡ್ದಾಗೆಲ್ಲ ಬಾಕ್ಸು ಶೇಕ್ ಆಗ್ತಿತ್ತು, ಎಲ್ಲಿ ಬಿದೋಗುತ್ತೋ ಅನ್ನೋ ಭಯ ಇತ್ತು. ಬೀರೂನ ಈ ಸೈಡ್ ಮುಖ ಮಾಡಿ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಆದರೆ ಆಗಲಿಲ್ಲ. ಯಾಕೆಂದರೆ ಬೀರು ಸ್ವಲ್ಪ ಅಗಲ ಇದೆ, ಅದು ತ್ರಿಬಲ್ ಡೋರ್ ಆಗಿರೋದ್ರಿಂದ ಅಗಲ ಇದೆ, ಓಪನ್ ಮಾಡಲಿಕ್ಕೆ ಕಷ್ಟ. ಹಾಗಾಗಿ ಮತ್ತೆ ಈ ಸೈಡೇ ಇಡೋ ಥರ ಆಯಿತು. ಡ್ರೆಸ್ಸಿಂಗ್ ಟೇಬಲ್ನು ಈ ಸೈಡೇ ಇಟ್ಕೊಂಡಿದ್ದೀನಿ. ಈ ಕಡೆ ಪೂರ್ತಿ ಎಳ್ಕೊಂಡು ಬೀರನ್ನ ಹಿಂಗೆ ಇಟ್ಕೊಳ್ಳೋಣ ಅಂತಂದರೆ ಡೋರ್ ಕ್ಲೋಸ್ ಮಾಡೋಕ್ಕಾಗಲ್ಲ. ಈಗ ಪರವಾಗಿಲ್ಲ, ಡೋರ್ ಕ್ಲೋಸ್ ಮಾಡ್ಬೋದು. ಮಂಚನ ಆ ಕಡೆ ಸೈಡ್ ಫುಲ್ಲು ನೂಕಿರೋದ್ರಿಂದ. ನೀವು ಹಳೆ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ನಾನು ಹೇಗಿಟ್ಟಿದ್ದೆ ಅಂತ. ಇದೇ ವಿಡಿಯೋದಲ್ಲೂ ಅದನ್ನು ಆ್ಯಡ್ ಮಾಡಿದ್ದೆ ನಾನು, ಫಸ್ಟೇ ತೋರಿಸಿದ್ದೆ ಮಂಚ ಹೇಗಿತ್ತು ಅಂತ ಅಂದ್ಬಿಟ್ಟು. ಆಮೇಲೆ ಸ್ವಿಚ್ ಆನ್ ಮಾಡ್ಕೊಳ್ಳೋದಕ್ಕೆ ಇವಾಗ ಈಸಿ ಆಯಿತು. ಹಾಗಾಗಿ ನಾನು ಈ ಥರ ನನ್ನ ರೂಮ್ನ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮಕ್ಕಳು ರೂಮೇನು ನಾನು ಚೇಂಜ್ ಮಾಡಿಲ್ಲ, ಅದು ತೋರಿಸ್ತೀನಿ ನೋಡಿ. ಮಕ್ಕಳು ರೂಮಲ್ಲಿ ಹೇಗಿದೆ ಮಂಚ ನಂದು ಹಾಗೆ ಇದ್ದಿದ್ದು. ಇದು ಸ್ವಲ್ಪ ದೊಡ್ಡದಿದೆ, ನಮ್ಮ ಮಂಚಕ್ಕಿಂತ ದೊಡ್ಡದಿದೆ. ಈ ಮಂಚನ ಹೀಗೀಗೆ ಹಾಕ್ಕೊಳ್ಳೋಕೆ ಹೋದರೆ ಅದು ಡೋರ್ ಕ್ಲೋಸ್ ಮಾಡೋದಕ್ಕೆ ಬರೋದೇ ಇಲ್ಲ. ಬಾಗಿಲಿಗೆ ಕಾಲು ಭಾಗ ಅದು ಕವರ್ ಆಗುತ್ತೆ ನೋಡಿ, ಇಲ್ಲಿವರೆಗೂ ಬರುತ್ತೆ ಮಂಚ. ಹಾಗಾಗಿ ಅದು ಹಾಗೇ ಇರಲಿ. ಆಮೇಲೆ ಕೂಲರು ಅವ್ನು ಕರೆಕ್ಟಾಗಿ ಮೂಲಲ್ಲಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗಿದೆ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೆ. ನಂದು ಬೀರು ಇದೇ ಥರ ಇದ್ದಿದ್ದು ನೋಡಿ. ಸ್ವಿಚ್ಚಿಂಗ್ ಹಿಂದೆ ಹೋಗಿದೆಯಾ, ಕಷ್ಟ ಆಗ್ತಿತ್ತು, ಸ್ವಿಚ್ ಹಾಕೋದೇ ಕಷ್ಟ ಆಗ್ತಿತ್ತು ನನಗೆ. ಅವನಾದ್ರೂ ಅಲ್ಲಿ ಕನೆಕ್ಟರ್ ಇಟ್ಕೊಂಡು ಹೇಗೋ ಕೂಲರೆಲ್ಲ ಹಾಕ್ಕೊಂಡು ಮ್ಯಾನೇಜ್ ಮಾಡ್ಕೋತಾನೆ. ನನಗೆ ಕಷ್ಟ ಆಗ್ತಿತ್ತು. ನಾನು ಆಲ್ ಔಟ್ ಹಾಕ್ಕೊಳಕ್ಕಾಗಲಿ, ಫ್ಯಾನ್ ಹಾಕ್ಕೊಳ್ಳೋದು, ಲೈಟ್ ಹಾಕ್ಕೊಳ್ಳೋದಕ್ಕೆಲ್ಲ ಕಷ್ಟ ಆಗೋದು. ಈ ಥರ ಕಷ್ಟಪಟ್ಟು ಸ್ವಿಚ್ ಆನ್ ಮಾಡಬೇಕು ಅಂತ ನಾನು ಅದರ ಶಿಫ್ಟ್ ಮಾಡಿಕೊಂಡೆ ಅಷ್ಟೇ. ಆದರೂ ನನಗೆ ಕಷ್ಟ ಆಗ್ತಿದೆ, ನಂಗೆ ಸಾಕಾಗ್ತಿಲ್ಲ ರೂಮು. ಹಾಲು ನೋಡಿ ಎಷ್ಟು ಗಲೀಜಾಗಿದೆ ಅಂತ. ಭಾನುವಾರ ಅಂದರೆ ಬರೀ ಕೆಲಸನೇ ಆಗೋಗುತ್ತೆ. ಮಗ ಇರಲಿಲ್ಲ, ಹಾಲು ಮತ್ತು ಐಸ್ ಕ್ರೀಮ್ ಎಲ್ಲ ತೊಗೊಂಬರೋಕ್ಕೆ ಹೋಗಿದ್ದ. ಅವನಿಗೆ ಮಿಲ್ಕ್ ಶೇಕ್ ಬೇಕು ಅಂತ ಹೇಳ್ದೆ, ತರೋಣ ಅಂತ ತರ್ಸೋಕ್ಕೆ ಅಂತ ಕಳಿಸಿದ್ದೆ. ಆ ಮಿಲ್ಕ್ ಶೇಕ್ನ ನಾನು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿದ್ದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ, ಹಳೆ ವೀಡಿಯೋದಲ್ಲಿ ಹಾಕ್ತೀನಿ. ನಾನು ಇವತ್ತೇನು ಮಿಲ್ಕ್ ಶೇಕ್ದು ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ. ಕರ್ಬೂಜ ತೊಗೊಂಬಂದಿದ್ದೆ, ಅದರಲ್ಲಿ ಮಿಲ್ಕ್ ಶೇಕ್ ಮಾಡಿಕೊಟ್ಟು ಇನ್ನೂ ಬಿರಿಯಾನಿ ಎಲ್ಲ ಮಾಡಬೇಕಿತ್ತು. ನಾನು ಟ್ರೈನಿಗೆ ಲೇಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಬರೀ ಮನೆ ಕೆಲಸ ಮಾಡೋದೇ ಆಗೋಯಿತು. ಇದು ಕ್ಲೀನ್ ಮಾಡಿಕೊಂಡು, ಮಕ್ಕಳು ಇದ್ದಿದ್ದ ಮನೇಲಿ ಸೋಫಾದೆಲ್ಲ ಕವರ್ ಎಳೆದು ಹಾಕ್ತಾರೆ, ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಮಾಡ್ತಾರೆ. ನಮ್ಮ ಮಕ್ಕಳು ದೊಡ್ಡ ಮಕ್ಕಳು, ಸಣ್ಣ ಮಕ್ಳು ಇದ್ದವ್ರ ಮನೇಲಿ ಕತೆ ಹೆಂಗೋ ಗೊತ್ತಿಲ್ಲ. ನನ್ನ ಮಕ್ಕಳು ಮಾಡೋ ಗಲೀಜನ್ನೇ ನನಗೆ ಕಷ್ಟ ಆಗುತ್ತೆ. ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ವಾರಕ್ಕೊಂದ್ಸಲ. ಸಣ್ಣ ಮಕ್ಕಳಿದ್ದವ್ರು ಹೇಗೆ ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ. ಸಣ್ಣ ಮಕ್ಕಳಿದ್ದಾಗ ಈ ಥರ ತೀಟೆನೂ ಮಾಡ್ತಿರ್ಲಿಲ್ಲ ಮಕ್ಕಳು. ತೊಗೊಂಬಂದರು ಹಾಲು ಮತ್ತು ಐಸ್ ಕ್ರೀಮ್ ಎಲ್ಲ. ನನ್ನ ಚಿಕ್ಕ ಮಗ ಇದ್ದರೆ ಸ್ವಲ್ಪ ಸ್ವೀಟು ಇಷ್ಟಪಡ್ತಾನೆ. ದೊಡ್ಡವನೇನು ಅಷ್ಟಕ್ಕಷ್ಟೇ, ಅವನಿಗೇನು ಸ್ವೀಟ್ ಅಷ್ಟು ಇಷ್ಟ ಆಗೋಲ್ಲ, ತಿನ್ನೋದೇ ಇಲ್ಲ. ಫುಲ್ ಡಯಟು ಅಂದ್ಕೊಂಡು ಶುಗರ್ಲೆಸ್ ಇದು ಮಾಡ್ಕೊಂಡು ಕೂತಿದ್ದಾನೆ. ನಾನು ಚಿಕ್ಕ ಮಗ ಇದ್ದರೆ ಸ್ವಲ್ಪ ಸ್ವೀಟ್ ಇಷ್ಟಪಡ್ತಾನೆ. ಹಾಗಾಗಿ ಅವನಿಗೆ ಮಿಲ್ಕ್ ಶೇಕ್ ಮಾಡಿಕೊಡ್ಬೇಕಿತ್ತು. ಇದೆಲ್ಲ ಆಯಿತು. ಮಿಲ್ಕ್ ಶೇಕ್ ಮಾಡಿ ಬಿರಿಯಾನಿನೂ ರೆಡಿ ಮಾಡಿ ಮಧ್ಯಾಹ್ನಕ್ಕೆ ಮಕ್ಕಳಿಗೆ
ಊಟ ಎಲ್ಲ ಮಾಡಿಕೊಂಡು ನಾವು ಟ್ರೈನಿಗೆ ಹೋದ್ವಿ. ಟ್ರೈನ್ ನೋಡಿದ್ರೆ ವಿಶ್ವಮಾನವ ತಲೆ ಸುತ್ತು ಬಂದುಬಿಡ್ತು. ಇದು ನಾವು ಹತ್ತಿರೋದು ರಿಸರ್ವೇಷನ್ ಬೋಗಿನಲ್ಲಿ. ಜನ್ರಲಲ್ಲಿ ಹೇಗಿದೆಯೋ ಗೊತ್ತಿಲ್ಲ, ರಿಸರ್ವೇಷನಲ್ಲಂತೂ ಫುಲ್ಲು ಬರೀ ತಲೆಗಳೇ ಕಾಣಿಸ್ತಿದೆ. ನೀವು ನೋಡ್ಬೋದು, ನಿಂತು ನಿಂತು ಕಾಲೆಲ್ಲ ನೋವು ಬಂದುಬಿಡ್ತು. 3.5 ಅವರ್ ನಿಂತಿದ್ದೀವಿ ಮೆಜೆಸ್ಟಿಕ್ಕಲ್ಲಿ ಸೀಟ್ ಸಿಕ್ಕಿದ್ದು ನಮಗೆ. ಅಲ್ಲಿವರೆಗೂ ನಿಂತಿದ್ದೀವಿ, ಕಾಲೆಲ್ಲ ಉರಿ ಶುರುವಾಗ್ಬಿಡ್ತು. ಯಾಕಾದರೂ ಸಂಡೇ ಟೈಮ್ ಬರ್ತೀವೋ ಬುಕ್ಕಿಂಗ್ ಇಲ್ಲದೆ ಅಂತ ಬುಕ್ ಮಾಡು ಅಂದರು ಇವ್ನು ಮಾಡಿರಲಿಲ್ಲ, ಮಿಸ್ ಮಾಡಿಬಿಟ್ಟಿದ್ದ, ಇವ್ನಿಗೇನೋ ಕೆಲಸ ಇತ್ತು ಅಂತ. ಹೀಗಾಯಿತು. ನೆಕ್ಸ್ಟ್ ಡೇ ನಾನು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡಲೇ ಇಲ್ಲ ಅಕ್ಕ ಮನೆಗೆ ಹೋದ್ಮೇಲೆ. ಇದು ದೇವಸ್ಥಾನಕ್ಕೆ ಹೋದ್ವಿ ನೆಕ್ಸ್ಟ್ ಡೇ, ಅಂದರೆ ಸೋಮವಾರ ದೇವಸ್ಥಾನಕ್ಕೆ ಹೋಗಿದ್ದು. ಇದು ಮಂಗಳವಾರ ವೀಡಿಯೋ ಮಾಡ್ಕೊಂಡಿರೋದು. ಮಗನ ಬರ್ಡೇ ಇತ್ತು, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ಅಹೋಬಲಮಲ್ಲಿ ಹೊಸದಾಗಿ ಮಾಡಿದರು, ಅದೊಂದು ವಿಡಿಯೋ ಶೂಟ್ ಮಾಡಿಕೊಂಡೆ. ಅಹೋಬಲಮ್ದೇ ಲಾಸ್ಟ್ ಇಯರ್ ನಾನು ಹೋದಾಗ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನದ್ದು ಫುಲ್ ವಿಡಿಯೋ ಡೀಟೇಲ್ಸ್ ಎಲ್ಲ ಆ ವಿಡಿಯೋದಲ್ಲಿ ಸಿಗುತ್ತೆ. ಬೇಕು ಅಂದರೆ ನೀವು ನೋಡ್ಬೋದು ನನ್ನ ಹಳೆ ವಿಡಿಯೋದಲ್ಲಿ. ಹೊಸೊಬ್ಬರು ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ತಾ ಇದ್ವಿ. ಸಂಜೆ ಟೈಮು ಸೂರ್ಯ ಮುಳುಗ್ತಿತ್ತಲ್ವ, ಅದು ಒಂದು ವಿಡಿಯೋ ತೊಗೊಂಡೆ. ಚೆನ್ನಾಗಿತ್ತು, ಅದು ಚೆನ್ನಾಗಿ ಕಾಣಿಸ್ತಿತ್ತು ವ್ಯೂವು. ಕೂಲಾಗಿತ್ತು ವೆದರು. ಎ ಸಿ ಕಾರ್ ಬೇರೆ ಸಖತ್ ಕೂಲಾಗೇ ಇತ್ತು. ವೆದರು ಕೂಲಾಗಿತ್ತಲ್ಲ, ಅದಕ್ಕೆ ಒಂದು ವಿಡಿಯೋ ತೊಗೊಂಡೆ ಅಷ್ಟೇ. ಹೀಗಿತ್ತು ನನ್ನದು 2-3 ದಿನದ್ದು ವಿಡಿಯೋ. ಅದಾದಮೇಲೆ ನಾನು ಅಕ್ಕ ಮನೇಲಿ 2-3 ದಿನ ಸ್ಟೇ ಮಾಡಿದೆ. ಅಲ್ಲೇನು ನಾನು ವಿಡಿಯೋ ಮಾಡ್ಕೊಳ್ಳಲಿಲ್ಲ. ವಿಡಿಯೋ ಮಾಡ್ಕೋತಾ ಕೂತ್ರೆ ನಮಗೆ ಟೈಮ್ ಸಾಕಾಗಲ್ಲ. ನಮಗೆ ಟೈಮ್ ತೊಗೊಳ್ಳೋಣ ಅಂತಂದರೆ ವಿಡಿಯೋ ಮಾಡೋಕ್ಕಾಗಲ್ಲ. ಹಾಗಾಗಿ ನನಗೆ ವಿಡಿಯೋ ಮಾಡೋದೇ ಮರ್ತೋಗ್ಬಿಡುತ್ತೆ ಮಾತಾಡೋ ಬರದಲ್ಲಿ. ಹೇಗಿತ್ತು ವಿಡಿಯೋ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.